ಏನ್ ಬ್ರದರ್ ಸ್ಮೈಲು ಫುಲ್ ಹಿಂಗೆ ಜಲ ಜಲ ಅದು ಬೇಕಾಗಿತ್ತಾ? ಅದಕ್ಕೋಸ್ಕರ 25 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಬ. ಡೈಲಿ ರೆಗ್ಯುಲರ್ ಟೂತ್ ಬ್ರಷ್ ನ ಯೂಸ್ ಮಾಡಿ ಬೋರ್ ಆಗಿತ್ತು. ಅದು ಕೆಲವೊಂದು ಪದ್ಧತಿ ಇದೆಯಲ್ಲ ನಮ್ ಸಿನ್ಸಣ್ಣ 29.3 ಅವಲ್ಲ 29 ಇಂಥವ್ರು ನೋಡಿದ್ರೆ ಬಿಸಿಟ್ ಬರೋದು. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು. ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್ಗೆ ಸುಸ್ವಾಗತ. ಸೊ ಈಗ ಸದ್ಯಕ್ಕೆ ನಾನು ನಮ್ಮ ತೋಟದ ಮನೇಲಿದ್ದೀನಿ ಆ್ಯಂಡ್ ಅಲ್ಲಿ ಯಾವುದೋ ಒಂದು ಕಾಯಿ ಬಿದ್ದಿದೆ, ಮಿಸ್ ಆಗ್ಬಿಟ್ಟಿದೆ ಎತ್ತದು. ಏನಿವೆ ಬೆಳಗ್ಗೆ ಬಂದ್ಬಿಟ್ಟು ನಾನು ನೋಟಿಸ್ ಮಾಡಿದ್ದೀನಿ ಗೊತ್ತಾ, ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಹುಲ್ಲು ಮಲ್ಕೊಂಬಿಟ್ಟಿದೆ. ಓಕೆನಾ, ಇಲ್ಲಿ ಎದ್ದಿದೆ ಹುಲ್ಲು, ಈ ಜಾಗ ಮಾತ್ರ ಯಾಕೆ ಮಲಗಿದೆ ಅಂತ ಗೊತ್ತಿಲ್ಲ, ಇಲ್ಲಿ ಏನು ಬಂದು ಮಲಗಿತ್ತು ಅಂತ ಗೊತ್ತಿಲ್ಲ. ಆ್ಯಂಡ್ ಅದಕ್ಕಿಂತ ಶಾಕಿಂಗ್ ನ್ಯೂಸ್ ಏನು ಗೊತ್ತಾ, ಅಲ್ಲಂತೂ ಪಕ್ಕಾ ಏನೋ ಮಲ್ಕೊಂಡಿದೆ ಅನ್ನೋ ಫೀಲಲ್ಲೇ ಇದೆ. ಅದನ್ನು ಕೆಳಗಡೆ ಹೋಗಿ ತೋರಿಸ್ತೀನಿ. ಪಕ್ಕಾ ಹುಲ್ಲೆಲ್ಲ ಕೆಳಗೆ ಹಾಸ್ಕೊಂಡು ಮಲಗಿರೋದು. ಇದು ಯಾವ ಪ್ರಾಣಿ ಮಲಗಿದೆ ಅಂತ ಗೊತ್ತಾಯ್ತಾ ಇಲ್ಲ. ಇದು ಮೇ ಬಿ ಒಂದು ಮೊಲಯಿಂದ ಹಿಡ್ದು ಈ ಜಾಗ ನೋಡಿ, ಈ ಪಾರ್ಟು ಪಕ್ಕಾ ಏನೋ ಮಲಗಿರೋದೇ ಇದು. ಸೊ ಅಲ್ಲೂ ಅಷ್ಟೇ, ಅಲ್ಲಿಂದ ದಾರಿ ಮಾಡ್ಕೊಂಡು ಓಡಾಡಿರೋ ಥರ ಇದೆ, ಅಲ್ಲಿಂದ ಜಂಪ್ ಹೊಡೆದಿರೋ ಥರ ಇದು. ಆ್ಯಂಡ್ ಇಲ್ಲಿಂದ ಇದೆಲ್ಲ ಸೈಡ್ಗೆ ಹಂಗೆ ಬಗ್ಗಿದೆ ಅಂದರೆ ಪಕ್ಕಾ ಇಲ್ಲೇ ಮಲಗಿರುತ್ತದೋ. ಅದಾದಮೇಲೆ ಇಲ್ಲಿಂದ ಜಂಪ್ ಹೊಡೆದಿದೆ ಅಲ್ಲಿಗೆ, ಅಲ್ಲಿಗೊಂದು ಸ್ವಲ್ಪ ಹುಲ್ಲೆಲ್ಲ ಒಳಗಡೆ ಹೋಗಿದೆ. ಸೊ ಇಲ್ಲಿಂದ ಜಂಪ್ ಹೊಡೆದು ಹೋಗಿದೆ, ಅದು ಏನು ಅಂತ ಗೊತ್ತಿಲ್ಲ. ಸೊ ಇದು ಇವತ್ತು ಬೆಳಗ್ಗೆ ನಾನು ನೋಟಿಸ್ ಮಾಡಿರೋದು. ಬಟ್ ಇದಂತೂ 100% ಡೌಟೇ ಇಲ್ಲ, ಏನೋ ಮಲಗಿರೋದೆ. ಇವಾಗ ಒಂದು ಸ್ವಲ್ಪ ಭಯ ಆಗ್ತೈತೆ. ಇದು ಒಂದು ಮೊಲಯಿಂದ ಹಿಡಿದು ಒಂದು ಚಿರತೆ ತನಕನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಅದು ನೋಡಿದ್ರೆ ಮನಸ್ಸಲ್ಲಿ ಓಕೆ ಮೊಲ ಇರ್ಬೋದು ಅಂತ ಅನ್ನಿಸ್ತದೆ, ಬಟ್ ಚಿರತೆ ಇದ್ರು ಹೇಳಕ್ಕಾಗಲ್ಲ. ನಮ್ಗೇನು ರಾತ್ರಿ ಬಂದ್ಬಿಟ್ಟು ನೋಡಿದೀವ, ಕಂಡಿದೀವ. ಡೈಲಿ ರೆಗ್ಯುಲರ್ ಟೂತ್ ಬ್ರಷ್ ನ ಯೂಸ್ ಮಾಡಿ ಬೋರ್ ಆಗಿತ್ತು. ಸೊ ಅದಕ್ಕೋಸ್ಕರ ಇವತ್ತು ನಾನು ಅಗಾರೋನ ಕಾಸ್ಮಿಕ್ ಪ್ಲಸ್ ಅನ್ನೋ ಒಂದು ಎಲೆಕ್ಟ್ರಿಕ್ ಟೂತ್ ಬ್ರಷ್ ನ ತರಿಸಿದ್ದೆ. ಅಗಾರೋನ ಈ ಎಲೆಕ್ಟ್ರಿಕ್ ಟೂತ್ ಬ್ರಷ್ 5 ಕ್ಲೀನಿಂಗ್ ಮೋಡ್ಸ್ ಜೊತೆಗೆ ಬರುತ್ತೆ. IPX7 ವಾಟರ್ ಪ್ರೂಫ್ ಇರುತ್ತೆ ಅಂಡ್ ಅದ್ರ ಜೊತೆಗೆ 40,000 ಸ್ಟ್ರೋಕ್ಸ್ ಇರುತ್ತೆ ಪರ್ ಮಿನಿಟ್. ಓವರ್ ಬ್ರಷಿಂಗ್ ನ ಪ್ರಿವೆಂಟ್ ಮಾಡಕ್ಕೆ ಸ್ಮಾರ್ಟ್ 2 ಮಿನಿಟ್ಸ್ ಟೈಮರ್ ಕೂಡ ಇದೆ, ಹಾಗೂ 99% ಪ್ಲಾಕ್ ರಿಮೂವ್ ಮಾಡುತ್ತೆ ನಾರ್ಮಲ್ ಮ್ಯಾನ್ಯುಯಲ್ ಟೂತ್ ಬ್ರಷ್ ಗೆ ಕಂಪೇರ್ ಮಾಡಿದ್ರೆ. ಬನ್ನಿ ಪಟ್ ಅಂತ ಅನ್ಬಾಕ್ಸ್ ಮಾಡ್ಬಿಡೋಣ. ಬಾಕ್ಸ್ ಓಪನ್ ಮಾಡಿದೆ. ಮೊದಲನೇದಾಗಿ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, ಒಂದು ಬ್ರಷ್ ಕ್ಯಾಪ್ ಸಿಗುತ್ತೆ, ಒಂದು ಇಂಟರ್ಡೆಂಟಲ್ ಹೆಡ್ ಹಾಗೂ 5 ನಾರ್ಮಲ್ ಬ್ರಷಸ್ ಹೆಡ್ ಗಳು ಸಿಗುತ್ತೆ ನಿಮಗೆ. ಇಂಟರ್ಡೆಂಟಲ್ ಹೆಡ್ ಡಬ್ಲ್ಯೂ ಶೇಪ್ ಡ್ಯುಯೋ ಪಾಯಿಂಟ್ ಬ್ರಿಸಲ್ಸ್ ಆಗಿರ್ಬೋದು, ಎರಡೂನು ಡಿಫಿಕಲ್ಟ್ ಏರಿಯಾಸ್ ಮತ್ತೆ ಡಿಫಿಕಲ್ಟ್ ಕಾರ್ನರ್ಸ್ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅಗಾರೋನ ಕಾಸ್ಮಿಕ್ ಪ್ಲಸ್ ಒಂದು ಕೇಸ್ ಜೊತೆಗೆ ಬರುತ್ತೆ. ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಇದನ್ನ ಆರಾಮಾಗಿ ಎಲ್ಲಿಗೆ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು. ಬ್ರಷ್ ನೋಡೋದಕ್ಕೆ ಈ ರೀತಿ ಇದೆ. ವೈಟ್, ಕ್ಲೀನ್, ಸೆನ್ಸಿಟಿವ್, ಪಾಲಿಶ್, ಮಸಾಜ್ ಅಂತ 5 ಬ್ರಷಿಂಗ್ ಮೋಡ್ಸ್ ಕೂಡ ಇದಾವೆ. ಬಾಟಮ್ ನಲ್ಲೇನೆ ಒಂದು ಚಾರ್ಜಿಂಗ್ ಸ್ಲಾಟ್ ಇದೆ. ಬ್ರಷ್ ಹೆಡ್ ಹಾಕೋದು ತುಂಬಾನೇ ಈಸಿ. ಇನ್ಸರ್ಟ್ ಮಾಡಿ ಟ್ವಿಸ್ಟ್ ಮಾಡಿದ್ರೆ ಲಾಕ್ ಆಗುತ್ತೆ, ಮತ್ತೆ ಟ್ವಿಸ್ಟ್ ಮಾಡಿ ತೆಗೆದ್ರೆ ಬಂದ್ಬಿಡುತ್ತೆ. ಪವರ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಆನ್ ಆಗುತ್ತೆ. ಸಿಂಗಲ್ ಟ್ಯಾಪ್ಸ್ ಅಲ್ಲಿ ಮೋಡ್ಸ್ ನ ಚೇಂಜ್ ಮಾಡ್ಕೊಬಹುದು. ಟೀತ್ ವೈಟ್ನಿಂಗ್ ಗೆ ವೈಟ್ ಮೋಡ್ ಯೂಸ್ ಮಾಡಿ, ಕ್ಲೀನ್ ಮಾಡೋದಕ್ಕೆ ಕ್ಲೀನ್ ಮೋಡ್ ಯೂಸ್ ಮಾಡಿ, ಸೆನ್ಸಿಟಿವ್ ಟೀತ್ ಇದ್ರೆ ಸೆನ್ಸಿಟಿವ್ ಮೋಡ್ ಯೂಸ್ ಮಾಡಿ, ಹಲ್ಲನ್ನ ಪಾಲಿಶ್ ಮಾಡಕ್ಕೆ ಪಾಲಿಶ್ ಮೋಡ್ ಇದೆ ಅಂಡ್ ಅದ್ರ ಜೊತೆಗೆ ಜೆಂಟಲ್ ಮಸಾಜ್ ಗೆ ಮಸಾಜ್ ಮೋಡ್ ಇದೆ. ಇದನ್ನ ಯೂಸ್ ಮಾಡೋದು ತುಂಬಾನೇ ಸಿಂಪಲ್. ಈ ಎಲೆಕ್ಟ್ರಿಕ್ ಟೂತ್ ಬ್ರಷ್ ಅಲ್ಲಿ ಸ್ಮಾರ್ಟ್ ಟೈಮರ್ ಇದೆ. ಓವರ್ ಬ್ರಷಿಂಗ್ ಮಾಡಬಾರ್ದು ಅಂತ 2 ನಿಮಿಷ ಆದ್ಮೇಲೆ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. 4 ಅವರ್ ಒಂದ್ಸರಿ ನೀವು ಫುಲ್ ಚಾರ್ಜ್ ಮಾಡಿದ್ರೆ ದಿನಕ್ಕೆ 2 ಸರಿ 2 ನಿಮಿಷದಂತೆ ನೀವು ಬ್ರಷ್ ಮಾಡಿದ್ರು 25 ದಿನದ ತನಕ ಚಾರ್ಜ್ ಬರುತ್ತೆ. ಬ್ರಷ್ ಹೆಡ್ಸ್ ಗಳು ನಿಮಗೆ ಸಪರೇಟ್ ಆಗಿ ಆನ್ಲೈನ್ ಅಲ್ಲಿ ಸಿಗುತ್ತೆ, ಬೇಕು ಅಂದ್ರೆ ಅದನ್ನ ಎಕ್ಸ್ಟ್ರಾ ಪರ್ಚೇಸ್ ಮಾಡ್ಕೊಬಹುದು. ಅಗಾರೋನ ಎಲೆಕ್ಟ್ರಿಕ್ ಟೂತ್ ಬ್ರಷ್ ನ ನೀವು ಪರ್ಚೇಸ್ ಮಾಡೋದಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಮರಿದಂಗೆ ಚೆಕ್ಔಟ್ ಮಾಡಿ. ಏನಿವೆ ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ಬೆಳಗ್ಗೆ ಎದ್ದಿದ್ದೆ, ಮೋಟ್ರ್ ಆನ್ ಮಾಡೋಕ್ಕೆ ಒಂದು ಸಾಹಸ ಪಟ್ಟಿ. ಇಲ್ಲಿ ನೋಡಿ, ಲಾಸ್ಟ್ ಟೈಮ್ ಕಚ್ಚಿಸ್ಕೊಂಡ್ರೆ ಕಣ್ಜಾನೆ ಬೇಜಾನ್ ಹೊರಗಡೆ ಬಂದಿದ್ದಾವೆ. ಸೊ ಈ ಸರಿ ಕಚ್ಚಿಸ್ಕೊಳಕ್ಕೆ ಹೋಗಲ್ಲ, ಬಿಕಾಸ್ ಕಚ್ಚಿಸ್ಕೊಂಡ್ರೆ ನನಗೆ ಪ್ರಾಬ್ಲಮ್ಮು. ಅದು ಹೆಂಗಿದೆಯೋ ಹಂಗೆ ಬಿಡ್ತೀನಿ, ಮೋಟ್ರ್ ಆನ್ ಮಾಡೋಕ್ಕಾಗಲ್ಲ ಬಿಕಾಸ್ ಸ್ಟಾರ್ಟರ್ ಒಳಗೆಲ್ಲ ಫುಲ್ ಗುಡ್ ಕಟ್ಬಿಟ್ಟಿರುತ್ತೆ. ಇಟ್ಸ್ ಓಕೆ, ಈ ಸರಿ ಬಿಟ್ಬಿಡೋಣ. ನೆಕ್ಸ್ಟ್ ಟೈಮ್ ಅದಕ್ಕೆ ಟೈಮ್ ಚೆನ್ನಾಗಿದೆ, ಇವಾಗ ಬದುಕೊಳ್ಳಿ. ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ಅವಕ್ಕೆಲ್ಲ ಒಂದು ಗತಿ ಕಾಣಿಸೋಣ. ಮತ್ತೆ ಇಲ್ಲ ಅಂದರೆ ಮೋಟ್ರ್ ಆನ್ ಮಾಡೋಕ್ಕಾಗಲ್ಲ ನಾನು. ಆ್ಯಂಡ್ ಅದ್ರ ಜೊತೆಗೆ ಬೇಜಾನ್ ಕೆಲಸಗಳಿದ್ದಾವೆ, ಅವೆಲ್ಲ ಒಂದೊಂದಾಗಿ ಮಾಡೋಣ. ನಮ್ಮ ಲೋಕೇಶ್ ಬ್ರೋ ಮಲಗಿದ್ದಾರೆ. ಇವತ್ತು ನಮ್ಮ ಕಾರ್ ಪಾರ್ಕಿಂಗಲ್ಲಿ ನಮ್ಮ ನೆಕ್ಸಾನ್ ಎಲ್ಲ 15th ಇದೆ, ನಮ್ಮ ಲೋಕೇಶ್ ಬ್ರೋ ಅವ್ರದ್ದು. ಗೈಸ್ ಈಗ ಸದ್ಯಕ್ಕೆ ನಮ್ಮ ಲೋಕೇಶ್ ಬ್ರೋನು ಎದ್ದು ರೆಡಿಯಾಗಿ ಬಂದಿದ್ದಾರೆ. ಸೊ ಈಗ ನಾವು ಏನು ಬ್ರದರ್ ಸ್ಮೈಲು ಫುಲ್ ಹಿಂಗೆ ಜಲ ಜಲ ಈಗ ನಾವು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ತಿಂಡಿ ತಿನ್ನೋದಕ್ಕೆ. ನಮ್ಮ ಲೋಕೇಶ್ ಬ್ರೋಗೆ ಲಾಸ್ಟ್ ಟೈಮ್ ಯಾವಾಗ ಹೇಳಿ ನಾವು ಹೋಗಿದ್ದು ಅಲ್ಲಿ ತಿಂದಿದ್ದು? ಅದೇ ನೀವು ಹೇಳಿದ್ರಲ್ಲ, ನಾವು ಅಲ್ಲಿ ಇದು ಹೋಗ್ಬೇಕಾದ್ರೆ ಮಾನ್ಸೂನ್ ರೈಡ್ಗಲ್ವಾ? ಮಾನ್ಸೂನ್ ರೈಡ್ಗೆ ಹೋಗ್ಬೇಕಾದ್ರೆ
ನಾನು ಮತ್ತು ನಮ್ಮ ಲೋಕೇಶ್ ಬ್ರೋ ಹೋಗ್ಬಿಟ್ಟು ತಿಂಡಿ ತಿಂದಿದ್ವಿ ಗಜಾನನಲ್ಲಿ ಹಾಸನದಲ್ಲಿ. ಸೊ ಆ ತುಪ್ಪ ಸೆಟ್ಟು ನಮ್ಮ ಲೋಕೇಶ್ ಬ್ರೋಗೆ ತಿನ್ಬೇಕು ಅನಿಸ್ತಿದ್ವಿ ಅಂತ ಅದಕ್ಕೋಸ್ಕರ ಅಲ್ಲೇ ಹೋಗೋಣ ಅಂದರು. ಸೊ ಲೆಟ್ಸ್ ಗೋ. ಇವತ್ತು ನಮ್ಮ ತಿಂಡಿ ತುಪ್ಪ ಸೆಟ್ಟು. ಲೆಟ್ಸ್ ಗೋ ಬನ್ನಿ ಬ್ರಾ. ಗೈಸ್ ಅವಾಗಲೇ ಮಳೆ ಈಗ ಮಳೆ ಅಂತೂ ಖಂಡಿತ ಇಲ್ಲ, ಬಟ್ ಮೋಸ್ಟ್ಲಿ ಬಿಸಿಲು ಬರಲ್ಲ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಬ್ರಾ, ನೀನೆಲ್ಲ ಓಡಿಸಿ ಇವತ್ತು ಸೈಡಲ್ಲಿ ಕುತ್ಕೊಳ್ಳೋಕ್ಕೆ ಒಂದು ಫೀಲ್ ಬರ್ತಾ ಇದೆ. ಗೈಸ್ ನೇಚರ್ನ ಬ್ಯೂಟಿ ನೋಡಿ ಗೈಸ್, ಬ್ಯೂಟಿ ಬಡ್ಡಿ ಮಗಂದು. ಇವಾಗಷ್ಟೇ ಮಾನ್ಸೂನ್ ರೈಡ್ ಅಂತ ಮಾತಾಡಿದೆ, ನಮ್ಮ ಮಾನ್ಸೂನ್ ರೈಡ್ ನೆನಪಾಯ್ತೈತೆ ನನಗೆ. ನಾವಿಬ್ರು ಹೋಗಿದ್ದು ಮಧ್ಯದಲ್ಲಿ ಎಸ್ಕೇಪ್ ಆಗಿದ್ದು, ನೆನ್ನೆ ಬಾಂದಿವೆ ಬರ್ತಾ ಇದೆ ಮಾತಾಡ್ಕೊಂಡ್ ಬಂದಿದ್ದು. ಇಲ್ಲ ಅದೇ ಹೇಳಿದ್ವಿ, ಆ ರೈಡ್ ಕಂಟಿನ್ಯೂ ಮಾಡಿದ್ರೆ ನನ್ನ ಬೈಕ್ ಇದ್ರಲ್ಲಿ ಸರ್ವೈವ್ ಆಗ್ತಾ. ನಾನು ಹೋಗಿದ್ದ ಆಫ್ ರೋಡ್ಗಳೆಲ್ಲ ಇವ್ರ ಬೈಕ್ ಆಗ್ತಾ ಇರ್ಲಿಲ್ಲ, ಅವಾಗ ಇನ್ನೂ ಕಾಂಪ್ಲಿಕೇಟೆಡ್ ಆಗ್ಬಿಡೋದು ಸೀನ್ಗಳು. ಸೊ ಅದನ್ನೇ ಮಾತಾಡ್ಕೊಂಡ್ ಓ ಅದು ಲೇಟಾಗಿ ಏನೋ ಒಂದಾಯ್ತು ಗೈಸ್. ಅದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ ಅಲ್ವಾ ನಾವು, ಹೇಳ್ತೀವಿ ಅಂತ ಅನ್ಬಿಟ್ಟು ಒಂದು ಸೀನ್ ನಡೆದಿತ್ತು ಗೈಸ್ ಒಂದು ಇವ್ರದ್ದು. ಅದನ್ನ ಹೇಳಿಲ್ಲ ಅಷ್ಟೇ ಇಲ್ಲಿವರೆಗೂ ಎಲ್ಲೋ. ಸೊ ಇರ್ಲಿ. ಸೊ ನೋಡಿ ಇದನ್ನೆಲ್ಲ ನೋಡಿದ್ರೆ ಪಕ್ಕ ಮಾನ್ಸೂನ್ ಫೀಲೇ ಬರ್ತಾ ಇರೋದು ನನಗೆ. ಹೋಗ್ಬೇಕು ಈ ಸರಿ ರೈಡ್ ಹೋಗೋಣ. ಚೆನ್ನಾಗಿದೆಲ್ಲ ರೈಟ್. ಈ ಟಚ್ಚಲ್ಲಿ ಏನು ಇದೆ ನೋಡಿ, ನಾಯಿ ಟಚ್ ಕಿಟ್ ಹೋಗ್ತೀರಾ? ನಾವ್ ಬೇರೆ ಈ ಟಚ್ಚಲ್ಲಿ ಸಾಗಾಡ್ತೀವಿ, ಆ ನಾಯಿ ಮಧ್ಯದಲ್ಲಿ ನಿಂತಿದೆ ಕಾನ್ಫಿಡೆನ್ಸ್ ಅಲ್ಲಿ ನಾವು ಸೈಡ್ ಹೋಗ್ತೀವಿ ಅಂತ. ಇದಿಲ್ಲೇ ಇರಲಿ, ಮರು ಜಾಸ್ತಿ ಪಕ್ಕ ಎಲ್ಲರೂ ಉದುರಿಸ್ಬಿಟ್ಟು ಬಂದ್ಬಿಡ್ತೀನಿ. ಉದುರ್ಸೋದಲ್ಲ, ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಅಲ್ಲೇ ಇಟ್ಬಿಟ್ಟು. ಸೊ ಗೈಸ್ ಈಗ ಸದ್ಯಕ್ಕೆ ನಾವು ಬಂದಿದ್ದೀವಿ ಗಜಾನನ ರಿಫ್ರೆಶ್ಮೆಂಟ್ಸ್ ಗಳಿಗೆ. ಗುರು ಎಲ್ಲ ಕಡೆ ಬರೀ ಒನ್ ವೇ ಮಾಡಿ ಇಟ್ಬಿಟ್ಟವ್ರೆ ಗುರು. ಇದು ಮುಂಚೆನೂ ಒನ್ ವೇ ಇತ್ತಾ ಇಲ್ಲ ಇದು ಇವಾಗ ಮಾಡಿರೋದ ಗೊತ್ತಿಲ್ಲ. ಬಟ್ ಹಾಸನದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಹೊಸದಾಗಿ ಬಂದರೆ ನಮಗೆ, ಎಲ್ಲಿ ಹೋಗೋದು ಏನು ಮಾಡೋದು ಅಂತ ಅಂದ್ಬಿಟ್ಟು. ಇಲ್ಲ ರೋಡ್ ಎಲ್ಲ ಚೆನ್ನಾಗಿ ಲಾಸ್ಟ್ ಟೈಮ್ ಬಂದಾಗ ರೋಡ್ ಏನಿಲ್ಲ. ಹೌದಾ, ನನಗೆ ನೆನಪಿಲ್ಲ. ನಾವು ಇಲ್ಲೆಲ್ಲ ಪಾರ್ಕ್ ಮಾಡಿದ್ವಿ. ಬನ್ನಿ ಒಳಗೋಣ, ಆ ಸೈಡ್ ವಡೆಯಿಂದನೇ ಶುರು ಮಾಡ್ತಾ ಇದೀವಿ. ಇದಕ್ಕೆ ಕಮೆಂಟ್ ಮಾಡೋದು. ಹಾಂ ಅದಕ್ಕೆ ನೆನ್ನೆ ಸ್ಟೋರಿ ಗಿರಿ ಏನಾರು ಹಾಕಿದ್ವಿ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹಾ ಡಿಪ್ಪು ಮಜಾನೇ ಬೇರೆ. ಬಟ್ ಇದಕ್ಕೊಂದು ಸ್ವಲ್ಪ ಚಟ್ನಿ ಕೊಟ್ಟಿದ್ರೆ ಇನ್ನೂ ಮಜಾ ಇರೋದು ಅಂತ ಅನ್ನಿಸ್ತೈತೆ. ಒಂದು ಕೈಲಿ ತಿನ್ನೋದು ಕಷ್ಟ. ನಾನು ಒಂದು ಕೈಲಿ ಬ್ಲಾಗ್ ಮಾಡಿಕೊಂಡು ಆಟಗಳಾಡ್ಕೊಂಡು ಅಕ್ಕಪಕ್ಕದಲ್ಲಿರೋರೆಲ್ಲ ನಾನು ನೋಡಿಕೊಂಡು ಈ ನನ್ನ ಮಗನಿಗೆ ಏನು ಬಂದಿದೆ ದೊಡ್ಡ ರೋಗ, ಕರೆಕ್ಟಾಗಿ ವಿಡಿಯೋ ಮಾಡೋದಕ್ಕೆ ಕರೆಕ್ಟಾಗಿ ತಿನ್ನೋದಕ್ಕೆ ಅಂತ ಅವ್ರು ಅಂದ್ಕೊಂಡು ಚೇರ್ ತೊಡ್ಕೊಂಡು ಅದು ಬೇಕಾಗಿತ್ತಾ? ಅದಕ್ಕೋಸ್ಕರ 25 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದೀವಿ ಗೈಸ್. ಅಲ್ಲೇ ಎಲ್ಲೋ ಸಿಗತ್ತೆ ತಿನ್ನೋದು ಬಿಟ್ಬಿಟ್ಟು ನಾವು ನಮ್ಮ ಲೋಕೇಶ್ ಬ್ರೋ ಒತ್ತಾಯದ ಮೇರೆಗೆ. ಮೆತ್ತಿಗೆ ಸರ್ ಏನಿದು ಎಲ್ಲೆಲ್ಲೋ ಕಾಲಾಗ್ತಾ ಇದ್ದೀರಾ, ಹುಷಾರಾಗಿ ಹಾಕಿ ಕಾಲನ್ನ ಗೈಸ್. ತುಪ್ಪ ಸೆಟ್ಟು ಗೈಸ್, ಇವಾಗ ಗೊತ್ತಾಗಿರೋದು ನಿಮಗೆ ತುಪ್ಪ ಸೆಟ್ಟು ಏನಕ್ಕೆ ಹೇಳ್ತಾರೆ ಇದನ್ನ ಅಂತ. ಓಕೆ, ತುಪ್ಪ ಫುಲ್ಲು ತೇಲುತ್ತಾ ಇದೆ. ಶಬಾಷ್ ಮೇಡಮ್ ಅದೇ ವ್ಲಾಗ್ ನೋಡ್ಬಿಟ್ರೆ ಹಾಂ ತುಪ್ಪನೇ ತಿನ್ನೋ ನೀನು, ಅದು ಹೆಂಗೆ ತಿಂತೀಯ ನೀನು ತುಪ್ಪ ಸೆಟ್ಟು ಅಂತ ಕೇಳ್ತಾರೆ. ಬಿಕಾಸ್ ದಿಸ್ ಇಸ್ ಗಜಾನನ 10 kg ಕರ್ಕೊಂಡು ಹೋಗಿರೋದು ಅವಾಗ ಇನ್ನೂ ಕಿರಿಕ್ ಆಗ್ಬಿಡುತ್ತೆ. kg ಕರ್ಕೊಂಡು ಹೋದ್ರೆ ತಿಂತೀಯ ಏನು ಮಾಡೋಕ್ಕಲ್ಲ ಕೈ ಸಾಯ್ತವೆ ನಮ್ದೆಲ್ಲ ಏನೋ ಬ್ರೋ ಫೀಲಿಂಗ್ಸ್ ಇವೆಲ್ಲ. ಈಗ ಸದ್ಯಕ್ಕೆ ನಾವು ಶಿಸ್ತಾಗಿ ಶಾಂತಿ ಗ್ರಾಮಕ್ಕೆ ಬಂದಿದ್ದೀವಿ. ಇನ್ನೊಂದಿಷ್ಟು ಐಟಮ್ ತೊಗೊಬೇಕಾಗಿತ್ತು ನಾನು, ಅದಕ್ಕೋಸ್ಕರ ಲೋಕೇಶ್ ಬ್ರೋನ ಎತ್ತಾಕೊಂಡ್ಬಂದೆ. ಬನ್ನಿ ಬ್ರೋ ಶಾಂತಿ ಗ್ರಾಮ ತೋರಿಸ್ತೀನಿ ನಿಮಗೆ ಅಂತ. ಶಾಂತಿ ಗ್ರಾಮ ಈ ಏನಂತಾರೆ ಇದು ಮಾರ್ಕೆಟ್ ಅಂದ್ಕೊಳ್ಳಿ, ಮಾರ್ಕೆಟು ಮತ್ತು ಸಂತೆ ನಡೆಯೋದಲ್ಲೇ. ನಮ್ಮ ಲೋಕೇಶ್ ಬ್ರೋಗೆ ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟು ಇಲ್ಲಿ ಶಾಂತಿ ಗ್ರಾಮದಲ್ಲಿ ಒಂದು ಅಂಗಡಿ ಐತೆ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಚಪ್ಪಲಿ ತೊಗೊಳೋದಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ತೊಗೊಬೇಕಿತ್ತು ಅಂತ ಬಂದಿದ್ದು, ಲಾಸ್ಟ್ ಟೈಮು ಇಲ್ಲೇ ಬಂದಿದ್ದೆ. ಇಲ್ಲಿ ಬಂದಾಗ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಸಿಕ್ಬಿಟ್ಟು ಮಾತಾಡ್ಸಿದ್ರು. ಬಂದ ತಕ್ಷಣ ಅವ್ರು ಅದು ಹೇಳಿದ್ದು, ವಿಡಿಯೋ ಹಾಕಿದ್ದಲ್ಲ ತೋರಿಸಿದ್ರು ನನಗೆ ಅಂತ ಅಂದ್ಬಿಟ್ಟು, ನೋಡಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಇವ್ರಿಗೆ ಗೊತ್ತಿಲ್ಲ, ಬಟ್ ಬೇರೆ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದುಬಿಟ್ಟು ವ್ಲಾಗ್ ಮಾಡಿದ್ದು ನೋಡ್ಬಿಟ್ಟು ಇವ್ರಿಗೆ ತೋರಿಸಿದ್ರಂತೆ. ಏನಿವೆ ಯಾರು ತೊಗೊಳ್ಳೋದು ಏನು ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀವಿ. ಎರಡೇ ಕಲರಲ್ಲ ಇದರಲ್ಲಿ ಇದು? ಸರಿ ಸರ್, ಓಕೆನಾ, ಬಾಯ್. ಓಕೆ ಸೊ ಗೈಸ್ ಈಗ ಸದ್ಯಕ್ಕೆ ದೊಡ್ಡ ಬರೆ ಹಾಕ್ಕೊಂಡು
ಟ್ಯಾಕ್ಸ್ ಹಾಕೊಂಡು ನಮಗೆ ನಾವು ಸುಮ್ಮನೆ ತಿಂಡಿ ತಿನ್ಕೊಂಡು ಫಾರ್ಮಸ್ಗೆ ಹೋಗಿದ್ರೆ ಆಗಿರೋದು. ಬೇಡ ಸ್ವಲ್ಪ ಟ್ಯಾಕ್ಸ್ ಹಾಕ್ಕೊಳ್ಳೋಣ, ದುಡ್ಡು ಜಾಸ್ತಿ ಐತೆ ತಗೊಂಡು ಬಂದ್ವಿ. ನೋಡಿಲಿ ಹೆಂಗೆ ಕವರ್ ಗಟ್ಲೆ, ಅದು ಬಾಕ್ಸ್ ಎಲ್ಲ ತೆಗೆದಾಕ್ಬಿಟ್ಟು ಬರೀ ಚಪ್ಪಲಿಗಳನ್ನೇ ಹಾಕಿಸ್ಕೊಂಡ್ ಬಂದಿದ್ದೀವಿ. ಇಷ್ಟು ದೊಡ್ಡ ಬಾಕ್ಸಲ್ಲಿ, ಕವರಲ್ಲಿ, ಬ್ಯಾಗಲ್ಲಿ. ಒಳ್ಳೆ ಗೋಣಿ ಚೀಲ ಅಲ್ಲ, ಚೀಲನೇ ಅನ್ಕೊಳ್ಳಿ ಅದು ಲೆಕ್ಕ. ಏನು ಬ್ರೋ ಅದು? ಏನೇನು ಇಟ್ಟವ್ರೆ, ಅದೇನಕ್ಕೆ? ಅದು ನಮ್ಮ ಹಾಸನದ ಭಾಷೆಗಳು ಅಲ್ಲಲ್ಲೇ ಹಿಂದಿಂದ ಕೇಳಿಸ್ತಾ ಇರುತ್ತೆ. ನಮಸ್ಕಾರಗಳು ಗೈಸ್, ನಮಸ್ಕಾರಗಳು. ತಿಂಡಿ ಎಲ್ಲ ತಿನ್ಕೊಂಡು ಶಾಪಿಂಗ್ ಮಾಡಿಕೊಂಡು ವಾಪಸ್ ಮನೆಗೆ ಬಂದು ನೋಡ್ರಿ ಏನು ಕೆಲಸ ಮಾಡ್ತಾ ಇದೀವಿ. ಪ್ಲಂಬರ್ KG ಇವರೇ ಟೈಟಲ್ ಕೊಟ್ಬಿಟ್ರು. ಅದು ಲಾಸ್ಟ್ ಟೈಮ್ ಒಂದ್ಸರಿ ಮಾಡಿದ್ವಿ, ನೆನಪಿದ್ಯಾ? ಆ ಕಡೆ ಇದು ಮೋಟರ್ ಕೆಲಸ ಮಾಡಿದ್ವಿ. ಪಾಪ ಇವ್ರನ್ನ ಜೊತೆಗೆ ಹಾಕೊಂಡು ಮಾಡಿಸಿದ್ದೆ. ಇವತ್ತು ಅಷ್ಟೊಂದೇನಿಲ್ಲ ಕೆಲಸ, ಅದಕ್ಕೆ ನಾವು ಅದೇ ಮಾಡ್ತಾ ಇದೀವಿ. ಬ್ರೋ ಏನೇನು ಆಗ್ತೀರಾ ಬ್ರೋ ನೀವು? ಪ್ಲಂಬರು, ರೈಡರು, ಡಾಕ್ಟರ್ ಆಗ್ತೀರಾ? ಡಾಕ್ಟರ್ ಆಗಿಲ್ಲ ಆಗ್ಬೇಕು. ಅದು ಕೆಲವೊಂದು ಪದ್ಧತಿ ಇದೆಯಲ್ಲ ನಮ್ ಸಿನ್ಸಣ್ಣ, ಅವ್ರ ಆಶೀರ್ವಾದದಿಂದ ಏನೇನು ಆಗ್ಬೋದು ಎಲ್ಲ ಆಗ್ತಾ ಇದೆ. ಇವತ್ತು ಸದ್ಯಕ್ಕೆ ನಮ್ಮ ಪಾರ್ಟು ಪ್ಲಂಬರ್ ಏನೇನೆಲ್ಲ ಮಾಡ್ತಾ ಇದೀನಿ ಬ್ಲಾಗಿಂಗ್ ಅಲ್ಲದೆ ನೋಡಿ. ಪಾರ್ಟ್ ಟೈಮ್ ಜಾಬ್ ಇದು ಬ್ರೋ. ಕರೆಕ್ಟ್, ಅನ್ಪೇಯ್ಡ್ ಜಾಬ್, ಅನ್ಪೇಯ್ಡ್ ಪಾರ್ಟ್ ಟೈಮ್ ಜಾಬ್. ಸರಿಯಾಗಿ ಬಾ, ಟೈಟ್ ಮಾಡಿ ಕರೆಕ್ಟಾಗಿ. ಸರ್ ನೀವು ಸಿವಿಲ್ ಸರ್, ನೀವು ನನಗಿಂತ ಎಕ್ಸ್ಪರ್ಟ್ ಇದ್ರಲ್ಲಿ, ಎಲ್ಲದೂ ಮಾಡ್ಬೇಕು ನೀವು. ಓಕೆನಾ ಸರ್? ಕರೆಕ್ಟಾಗಿ ಮಾಡಿದೀವ ಸರ್? ಆನ್ ಮಾಡಿ ತೋರಿಸಿ ಸರ್. ಸೂಪರ ಸರ್, ಮಾಡ್ಬೋದಾ ಸರ್ ಪ್ಲಂಬರ್ ಕೆಲಸ? ಬ್ಯಾಕಪ್ ಪ್ಲಾನ್. ಓಕೆ, ಸೊ ಗೈಸ್, ಈಗ ಸದ್ಯಕ್ಕೆ ನಮ್ಮ ತೋಟದ ಮನೆಯಿಂದ ಬಾಯ್ ಹೇಳುವ ಸಮಯ. ಎಲ್ಲ ವಸ್ತುಗಳನ್ನು ಎತ್ಕೊಂಡಿದ್ದೀವ ಅಂತ ಒಂದು ರೌಂಡು ನೋಡ್ಕೋತಾ ಇದ್ದೀವಿ. ಇಲ್ಲೇ ಬಿಟ್ಟರೆ ಏನು ತೊಂದರೆ ಇಲ್ಲ, ಆಬ್ವಿಯಸ್ಲಿ ಬಂದೇ ಬರ್ತೀವಿ ಇಲ್ಲಿ. ಬಟ್ ಅದನ್ನು ತುಂಬ ಅರ್ಜೆಂಟಾಗಿ ಬೇಕಾಗಿರುವಂಥ ವಸ್ತು ಏನಾದ್ರು ಬಿಟ್ಟರೆ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಬೆಂಗಳೂರಲ್ಲಿ ಬೇಕು ಅನ್ನೋವು, ಫಾರ್ ಎಕ್ಸಾಂಪಲ್ ಚಾರ್ಜರ್ಸು. ಬಾತ್ರೂಮಲ್ಲಿ ಯಾವ ಚಾರ್ಜರು ಇರಲ್ಲ, ಬಟ್ ಆದ್ರೂ ಹಾಗೆ ಒಂದ್ಸರಿ ನೋಡ್ಕೊಂಡೆ. ಫೇಸ್ ವಾಶ್, ವಾಶ್ ಏನಾದ್ರು ಬಿಟ್ಬಿಟ್ಟಿದ್ದೀವ ಅಂತ ಅಂದ್ಬಿಟ್ಟು ಏನು ಬಿಟ್ಟಿಲ್ಲ ಅಷ್ಟೇ. ಈಗ ನಾವು ಹೊರಡಬಹುದು ನಮ್ಮ ತೋಟದ ಮನೆಗೆ. ಬಾಯ್ ಹೇಳುತ್ತಾ ಹೊರಡೋಣ, ಬನ್ನಿ. ಹೊರಡೋಣ. ನಮ್ಮ ಲೋಕೇಶ್ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಹುಡುಗರು ಕಾಣೆ ಆಗ್ಬಿಟ್ಟವ್ರೆ. ಫಾಲ್ಲು ಹೋಗಿದ್ದಾರೆ ನೇಚರಲ್ಲಿ. ನೋಡಿ ಗೈಸ್, ಇದು ನಮ್ಮ ಅಣ್ಣ ಅವರ ಊರಲ್ಲಿ ದೇವಸ್ಥಾನ ಓಪನಿಂಗು. ಸೊ ಹಾಗಾಗಿ ಫುಲ್ ಗ್ರ್ಯಾಂಡ್. ಸೊ ಇವಾಗ ನಾವೊಂದು ವಿಸಿಟ್ ಹಾಕ್ಬಿಟ್ಟಲ್ಲಿ ಅದಾದ್ಮೇಲೆ ಹೋಗೋಣ ಅಂತ ಅನ್ಕೊಂಡಿರೋದು. ಕೆರೆ ಒಳಗೆಲ್ಲ ನೀರು ಕೆರೆ. ಓ, ನೀವ್ ಇರ್ಲಿಲ್ಲ ಅಲ್ಲ? ಇಲ್ಲಿ ಬೇಜಾನ್ ಮೀನ್ ಹಿಡಿದ್ವಿ ಬ್ರೋ, ನಾನು ವಿಕಾಸಣ್ಣ. ಮೀನ್ ಸಿಗ್ಲಿಲ್ಲ ಅಷ್ಟೇ. ಹುಡಿರೋ ಗುದ್ರೋ ಗೈಸ್, 2 ಸರಿ ಗುದ್ದದ್ವು ಗೈಸ್. ಹೆಂಗ್ ಗುದ್ದದ್ವು ಅಂತೀರಾ? ಸೀನ್ ಹೆಂಗಿತ್ತಲ್ಲ, ಏನ್ ಮೇಲೆ 2 ಕಾಲು ಎತ್ಬಿಟ್ಟು ಡಬ್ ಅಂತ ಗುದ್ದದ್ವು. ಈಗ ಸದ್ಯಕ್ಕೆ ನಮ್ಮ ಅಣ್ಣ ಅಲ್ಲಿ ಮುಂದೆ ಹೋಗ್ತಾರ ನೋಡ್ರಿ. ಸೊ ನಮ್ಮ ಅಣ್ಣ ಮನೆಯಲ್ಲಿ ಜ್ಯೂಸ್ ಕುಡ್ಕೊಂಡು ಈಗ ನಾವು ಪ್ರಸಾದ ತಿನ್ನೋಣ ಅಂತ ಇಬ್ರು ಹೋಯ್ತಾ ಇದೀವಿ. ದೇವರ ಪ್ರಸಾದ ನಮಸ್ಕಾರ ಮಾಡ್ಕೊಂಡು ಎಲ್ಲ ಒಳ್ಳೆಯದಾಗಿ ಅಂತ ಬೇಡ್ಕೊಂಡು ಬರೋಣ. ಎಂಡ್ರನ್ ಕರ್ಕೊಂಡು ಹೋಯ್ತಾ ಇದ್ರಲ್ಲ, ಕೈ ಹಿಡ್ಕೊಂಡು. ದಾರಿ ಗೊತ್ತಿಲ್ದಾರೆ ಕರ್ಕೊಂಡು ಹೋಗ್ತಾರಲ್ಲ ಹಾಗೆ. ಎಲ್ಲದನ್ನು ನಾವು ಮುಗಿಸಿಕೊಂಡು ಈಗ ಹೊರಡುತ್ತಿದ್ದೇವೆ. ಆಗ್ಲೇ ನಮ್ಮ ಅಣ್ಣಂದಿರಿದ್ರು, ಅವರೆಲ್ಲಿ ಅಂತ ಕಾಣಿಸ್ತಾ ಇಲ್ಲ, ಸಿಗ್ತಾ ಇಲ್ಲ. ಕಾರಿಲ್ಲ ಐತೆ ನಮ್ಮದು, ನಾನು ಹೋಗ್ತಾ ಇದ್ದೀನಿ. ಸೊ ನಮ್ಮ ಅಣ್ಣ ಯಾರು ಸಿಗಲಿಲ್ಲ. ಸೊ ಆಗಲೇ ಯಾರ್ಯಾರು ಇದ್ರು ಅವ್ರಲ್ಲಿ ಒಬ್ಬರಣ್ಣ ಮಾತ್ರ ಸಿಕ್ಕರು. ಸೊ ಅವರಿಗೆ ಬಾಯ್ ಹೇಳಿ ಈಗ ನಾವು ಹೊರಡುತ್ತಿದ್ದೇವೆ. ನಾವು ಬೆಂಗಳೂರಿಗೆ ಹೋಗ್ಬೇಕು, ಲೇಟ್ ಆಗಿಬಿಡುತ್ತೆ. ಬಂದಿದ್ದೀನಿ ಗೈಸ್. ನೋಡಿ ಗೈಸ್, ಇಲ್ಲಿ ಬಡ್ಡಿ ಮಗೊಂದು ಎಷ್ಟು ಹೊಟ್ಟೆ ಉರಿಸ್ತೈತೆ. 27.4 ಆವ್ರೇಜ್ ಕೊಡ್ತಿರೋದು. 27.5 ಆಗೋಯ್ತು ಇವಾಗ. 27.5 ಲಿಟ್ರಲಿ ನನ್ನ ಡಾಮಿನರ್ ಕೂಡ ಮೈಲೇಜ್ ಗೈಸಿದ್ದು. ನನ್ನ ಡಾಮಿನರು ಹೊಟ್ಟೆ ಎಲ್ಲ ಉರಿಯುತ್ತೆ ನನಗೆ. ನೋಡಿ, 4 ಸೀಟರ್ ಕಾರು ನನ್ನ ಡಾಮಿನರ್ ಈಕ್ವಲೆಂಟಾಗಿ ಮೈಲೇಜ್ ಕೊಡ್ತಾ ಇದೆ ಹೈವೇನಲ್ಲಿ. ದೇವ್ರೆ, ನಮ್ಮ ನೆಕ್ಸಾನ್ ನೆನ್ಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತವೆ. ಸೂಪರ್ ಕಾರ್ ಮೇಂಟೈನ್ ಮಾಡೋ ಲೆವೆಲಿಗೆ ಫೀಲ್ ಬರ್ತಾ ಇದೆ ನನಗೆ. 8, 9 ಸಿಂಗಲ್ ಡಿಜಿಟಲ್ ಕೊಡುತ್ತೆ. ಏನಾದ್ರೂ ಎಡವು ಬಿಟ್ಟು ಬೀಳ್ತಾರೆ ಅಂತಾರಲ್ಲ, ಆದ್ರೆ ಎಡವು ಬಿಟ್ಟು ಏನಾದ್ರು ಹೋದ್ರೆ 10ಕ್ಕೆ ಹೋಗ್ಬೋದು ಅಷ್ಟೇ.
ಅದ್ರ ಮೇಲೆ ಹೋಗಲ್ಲ ಅದು. ಬಟ್ ನಿಮಗೊಂದು 27 ಕೊಡ್ತೈತಲ್ಲ ಗುರು. ಬಟ್ ಬಿಲ್ಡ್ ಕ್ವಾಲಿಟಿ ವೈಸ್ ಯೋಚನೆ ಮಾಡಿದ್ರೆ ಕಡಿಮೆ ಕೊಟ್ಟರು ಪರವಾಗಿಲ್ಲ ಗುರು. ಟಾಟಾನೇ ಇರ್ಲಿ ಅಂತ ಅನ್ಸುತ್ತೆ ನೋಡಿ. ಯಾವಾಗ್ಲೇ 27.7 ಅಂದ್ರೆ ಅವಾಗಿನ ನಾವು ರ್ಯಾಶ್ ಡ್ರೈವಿಂಗ್ ಮಾಡ್ತಾರ, ಸೊ ಅದಕ್ಕೋಸ್ಕರನೇ 27.8. ಭಾರಿ ಅಂದ್ರೆ ಭಾರಿ ನೋವಾಗ್ತೈತೆ. ಅಟ್ಲೀಸ್ಟ್ ಇದ್ರ 50% ಕೊಡೋದು ಬೇಡವಾ ನನ್ನ ಕಾರು? 15 ಕೊಟ್ಟರು ಸಾಕು. ಕಾರ್ ಮೇಂಟೈನ್ ಮಾಡೋ ಲೆವೆಲ್ ಸರಿ. ನಾನು ಗಾಡಿ ನಾನು ಏನ್ ಮೇಂಟೈನ್ ಮಾಡ್ತಾ ಇದೀನಿ ಆ ರೇಂಜ್ ಅಲ್ಲಿ ಕಾರ್ನ ಮೇಂಟೈನ್ ಮಾಡಿದ್ದಾರೆ. ಮಾಡ್ಬೋದು. ಇದು ಡೀಸೆಲ್. ಡೀಸೆಲ್ ಇನ್ನೂ ರೇಟ್ ಕಡಿಮೆ. ಡೀಸೆಲ್ ರೇಟ್ ನೋಡಲಿ ಏನೇನು ಅಡ್ವಾಂಟೇಜ್ ಇದೆ. ಓಕೆ, ಸೊ ಗೈಸ್ ಆಲ್ಮೋಸ್ಟ್ ಬೆಂಗಳೂರು ಹತ್ರ ಬಂದಿದ್ದೀವಿ. ಮೈಲೇಜ್ ಆಮೇಲೆ ತೋರಿಸ್ತೀನಿ ನಿಮಗೆ. ಓಕೆನಾ? ನಿಮಗೂ ಕ್ಯೂರಿಯಾಸಿಟಿ ಇರುತ್ತೆ. ನನಗೆ ಯಾಕೆ ಇದನ್ನ ಮೆನ್ಷನ್ ಮಾಡಿ ತೋರಿಸ್ತೀನಿ ಅಂದರೆ ಸುಮಾರು ಜನ ನನಗೆ ಕೇಳ್ತಾ ಇದ್ದಿದ್ದೆ, ಬ್ರೋ ಮೈಲೇಜ್ ಎಷ್ಟು ಕೊಡುತ್ತೆ ನಿನ್ನ ನೆಕ್ಸಾನು, ಎಷ್ಟು ಕೊಡುತ್ತೆ ರಿವ್ಯೂ ಹೇಳು, ಓನರ್ಶಿಪ್ ರಿವ್ಯೂ ಮಾಡಿ ಅಂತೆಲ್ಲ ಹೇಳ್ತಿದ್ರಿ. ಸೊ ಅದ್ರ ಬಗ್ಗೆ ಅಂದರೆ ಸುಮ್ಮನೆ ಕಂಪ್ಯಾರಿಸನ್ ಮಾಡ್ತೀನಿ ಅಷ್ಟೇ, ಡೀಟೇಲ್ ರಿವ್ಯೂ ಅಂತ ಹತ್ರ ಅನ್ಕೊಂಬೇಡಿ. ಸಿಂಪಲ್ ನನ್ನ ಎಕ್ಸ್ಪೀರಿಯನ್ಸ್. ನೋಡಿ ಗೈಸ್, ಇಲ್ಲಿ ಫಾಗಿ ವೆದರ್ ಎಲ್ಲ ಸಕಲೇಶ್ಪುರದಲ್ಲಿ ಇದೀವಿ. ಎಷ್ಟು ಬ್ರೋ ಇವಾಗ ಟೈಮು? 5 ಗಂಟೆ ಒಳ್ಳೆ 6 ಗಂಟೆ 7 ಗಂಟೆ ಫೀಲ್ ಬರ್ತೈತೆ. ಗೈಸ್ ಟ್ರಾಫಿಕ್ ಗೈಸ್ ಅದೇ ಜಾಮು, ಅದೇ ಜಾಮ್ಗೆ ಜೈ ಅಂತ ಹೇಳುತ್ತಾ ಮಳೆನೂ ಸ್ಟಾರ್ಟ್ ಆಗಿದೆ ನೋಡಿ. ಅಂಡ್ ಮುಂದ್ಗಡೆ ನಮ್ಮ ಟೋಲು ಅಂದ್ರೆ ನಾವು ಸ್ಟಾಪ್ ಹಾಕೋ ರೆಗ್ಯುಲರ್ ಸ್ಟಾಪ್ ನ ಅಡ್ಡ ಟೋಲು ಸಿಕ್ಕಿದೆ. ಈ ವೆದರ್ ಅಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಿದೆ, ಮಜಾ ಇರೋದು ಅಂತ ಅನಿಸ್ತೈತೆ. ಫುಲ್ ಮಾನ್ಸೂನ್ ಫೀಲ್ಸ್, ಮಾನ್ಸೂನ್ ಫೀಲಿಂಗ್ ಇದೆ ಬಿಡಿ, ಗೊತ್ತು ನನಗೆ. ಮಾನ್ಸೂನ್ ರೈಡ್ ಯಾವ ಫೀಲಲ್ಲಿ ಇದೆ ಗೊತ್ತು ನನಗೆ. ಇಲ್ಲ ಸರ್, ಇಲ್ಲ ನಾನು ಹೇಳಿದ್ದು ನೀವ್ ಜೊತೆಲಿದ್ದೀರಾ. ನಾವಿಬ್ರು ಮಾನ್ಸೂನ್ ರೈಡ್ ಹೋಗಿದ್ದು. ಅದು ಓಕೆ ಬ್ರೋ, ಬಟ್ ನೀವ್ ಇವಾಗಿರೋ ಫೀಲ್ ಬೇರೆ. ನೀವ್ ಎಲ್ಲಿಗೆ ಹೋದ್ರಿ ಅಂತ ಅಂದ್ಬಿಟ್ಟು ಅದೆಲ್ಲ ಅಂತ ಹೇಳ್ತಾ ಇದ್ದೀನಿ. ಎಂತ ಫ್ರೆಂಡ್ಸ್ ಇದ್ರೆ ಗೈಸ್ ಟೀ ತಗೊಂಡಿದ್ವಿ. ಚೇರ್ಸ್ ಹೊಡೀರಿ ಬ್ರೋ. ಚೇರ್ಸ್ ಗೈಸ್. ಸ್ಟಾಪ್ ಮಾಡ್ಬಿಟ್ಟು ಹೋದ್ಮೇಲೆ ಮಳೆ ಜೋರ ಆಗ್ಬಿಡ್ತು ಗುರು. ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ನೆಂದೋಗ್ಬಿಟ್ಟಿದೀವಿ. ವಿಸಿಬಿಲಿಟಿನೇ ಇಲ್ದಂಗೆ. ಅಲ್ಲಿಂದ ರೈಟು, ಸೊ ಅಲ್ಲಿವರೆಗೂ ಜಾಮ್ ಆಗಿದೆ ನೋಡಿ. ಬಸ್ ನೋಡಿ ಎಲ್ಲ. ಆಯ್ತಪ್ಪ, ಗ್ಯಾಪಲ್ಲಿ ನೋಡ್ಕೊಂಬಿಡಿ ಮೈಲೇಜ್ ಎಷ್ಟಿದೆ ಅಂತ. ಸೊ ಆಲ್ಮೋಸ್ಟ್ ಹಾಸನದಿಂದ ಬೆಂಗಳೂರವರೆಗೂ ಬಂದಿರೋದು 29.3. ಅವಲೇ 29.5 ಕೊಡ್ತಾ ಇತ್ತು. ಸೊ ಇಲ್ಲಿ ಬರ್ತಾ ಸ್ವಲ್ಪ ಕಡಿಮೆ. ಇಂಥವ್ರು ನೋಡಿದ್ರೆ ಬಿಸಿಟ್ ಬರೋದು ಹೆಂಗ್ ನನ್ನ ಮಗನೇ. ಇಲ್ದಿರೋ ದಾರಿಲಿ ನುಗ್ಬಿಟ್ಟು ಫೈನಲಿ ಬಂದು ರೀಚ್ ಆಗಿದ್ದೀವಿ. ನಮ್ಮ ಆಸ್ತಿಯಲ್ಲಿ ಏನು ತಗೊಂಡ್ವಿ ಅದನ್ನ ಇವಾಗ ನಾವು ಅನ್ಪ್ಯಾಕ್ ಮಾಡ್ಕೊಂಡು ಮನೆಗೆ ವಾಪಸ್ ತಗೊಂಡು ಹೋಗ್ಬೇಕಷ್ಟೇ. ಇವಾಗ ಅದೇ ಪ್ಲಾನು. ಬೈ ಬ್ರೋ, ಸಿ ಯು ಲೆಟ್ಸ್ ಗೋ ಗೈಸ್. ಹೋಗೋಣ.